ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾವಾಹಿನಿ ಸಮಗ್ರ ಶಿಕ್ಷಣ ಅಡಿಯಲ್ಲಿ ಇಂಡಿಯಾ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ಯಾವ ರೀತಿ ನೋಂದಣಿ ಮಾಡಬೇಕು, ಅದು ಪ್ರೈಮರಿ ಇರಬಹುದು, ಹೈಸ್ಕೂಲ್ ಇರಬಹುದು. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆದ ನಂತರ ಟ್ರಯಲ್ ರೌಂಡ್ ನಲ್ಲಿ ಅಥವಾ ಮಾಕ್ ಕ್ವಿಜ್ ನಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ತಮ್ಮನ್ನೇ ತಾವು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಬಿಫೋರ್ ಬ್ಲಾಕ್ ಲೆವೆಲ್ ಕ್ವಿಜ್ ಕಾಂಪಿಟೇಷನ್, ಅದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ಆದ್ಮೇಲೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಬ್ಲಾಕ್ ಲೆವೆಲ್ ಒಂದು ಕ್ವಿಜ್ ಸ್ಟಾರ್ಟ್ ಆದಾಗ ಯಾವ ರೀತಿ ವಿದ್ಯಾರ್ಥಿಗಳು ಲಾಗಿನ್ ಆಗಬೇಕು ಹಾಗೂ ಆ ಒಂದು ಕ್ವಿಜ್ ಗೆ ಯಾವ ರೀತಿ ಅಟೆಂಡ್ ಆಗಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇವೆ. ಸೊ ಆದ್ಮೇಲೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ ವಿದ್ಯಾವಾಹಿನಿ ಮಾನಿಟರಿಂಗ್ ಆಫ್ ಸಮಗ್ರ ಶಿಕ್ಷಣ ಅಂತ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿಯ ಹೋಮ್ ಪೇಜ್ ಬರುತ್ತೆ. ಸೊ ಸ್ಕ್ರೋಲ್ ಮಾಡ್ತಾ ಹೋಗಿ ಯಾವುದೇ ರೀತಿಯ ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಐಕನ್ ಕೆಳಗಡೆ ಇರುವಂತಹ ಲೈನ್ ಮೇಲೆ ಕ್ಲಿಕ್ ಮಾಡಿ, ಐಕನ್ ಮೇಲೆ ಬೇಡ. ಸೊ ಹಾಗೆ ನಮಗೆ ಎರಡು ಐಕನ್ ಕಾಣುತ್ತೆ. ನಾವು ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಮೇಲೆ ಕ್ಲಿಕ್ ಮಾಡಿ ಆಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಇನ್ಫಾರ್ಮೇಶನ್ ಇರುವಂತಹ ಪೇಜ್ ಬರುತ್ತೆ. ಎಲ್ಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಓದ್ಕೋಬೇಕು, ಡಿಸ್ಕಷನ್ ಮಾಡಬೇಕು. ಸರಿ, ಈಗ ಬ್ಲಾಕ್ ಲೆವೆಲ್ ಒಂದು ಕ್ವಿಜ್ ಕಾಂಪಿಟೇಷನ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂದ್ರೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತ ಒಂದು ಇದೆ. ಮುಖಪುಟ ನಮೂದನ್ನ ಪರಿಶೀಲಿಸಿ ಡ್ಯಾಶ್ ಬೋರ್ಡ್ ಮತ್ತು 4ನೇದು ರಸಪ್ರಶ್ನೆ ಸ್ಪರ್ಧೆ. ಈ ಒಂದು ರಸಪ್ರಶ್ನೆ ಸ್ಪರ್ಧೆ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟ್ರಯಲ್ ರೌಂಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಇಲ್ಲಿ ಟ್ರಯಲ್ ರೌಂಡ್ ಮತ್ತು ಬ್ಲಾಕ್ ಮಟ್ಟದ ಸುತ್ತು ಅಂತ ಇದೆ. ಮುಂಬರುವ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಸುತ್ತು, ವಿಭಾಗೀಯ ಮಟ್ಟದ ಸುತ್ತುಗಳು ಕೂಡ ಅಲ್ಲಿ ಬರ್ತವೆ. ಸೊ ನಾನು ಇಲ್ಲಿ ಬ್ಲಾಕ್ ಮಟ್ಟದ ಸುತ್ತು ಅಂತ ಸೆಲೆಕ್ಟ್ ಮಾಡ್ತೀವಿ. ಆಗ ನಮ್ಗೆ ಇಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ವಿದ್ಯಾರ್ಥಿಯ SATS ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಎಂಟ್ರಿ ಮಾಡಬೇಕು. ಹಾಗೂ ವಿದ್ಯಾರ್ಥಿಯನ್ನು ನಾವು ಈ ಒಂದು ಪ್ರೊಸೆಸ್ಗೆ ನೋಂದಣಿ ಮಾಡುವಾಗ ಈಗಾಗಲೇ ನಾವು ಒಂದು ಪಾಸ್ವರ್ಡ್ ಅನ್ನ ಕೂಡ ಕೊಟ್ಟಿರ್ತೇವೆ. ಆ ಪಾಸ್ವರ್ಡ್ ಅನ್ನ ಕೂಡ ಇಲ್ಲಿ ನಾವು ಎಂಟ್ರಿ ಮಾಡ್ಲಿಕ್ಕೆ ಹೇಳಬೇಕು. ಆಮೇಲೆ ಈ ವಿದ್ಯಾವಾಹಿನಿಯ ಡಿಪಾರ್ಟ್ಮೆಂಟ್ ಲಾಗಿನ್ ಅಂತ ಏನಿದೆ, ಆ ಡಿಪಾರ್ಟ್ಮೆಂಟ್ ಲಾಗಿನ್ ಪಾಸ್ವರ್ಡ್ ಕೂಡ ಎಂಟ್ರಿ ಆಗಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದೆ. ಸರಿ, ನಾನು ಅದನ್ನೆಲ್ಲ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಕೊಟ್ಟಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಿ ಬ್ಲಾಕ್ ಮಟ್ಟದ ಸುತ್ತು ಇನ್ನೂ ಪ್ರಾರಂಭವಾಗಿಲ್ಲ ಅಂತ. ಆದ್ರೆ ಪ್ರಾರಂಭವಾದ ಕೂಡಲೇ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನಾಗುತ್ತೆ, ಈ ಒಂದು ಕ್ವಿಜ್ಗಳು ಓಪನ್ ಆಗುತ್ತೆ, ಕ್ವಶನ್ಸ್ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗೆ ಅಟೆಂಡ್ ಅನ್ನ ಮಾಡ್ತಾ ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆನ್ಸರ್ಸ್ ಅನ್ನ ಮಾಡ್ತಾ ಮುಂದೆ ಸಾಗಬೇಕಾಗತ್ತೆ ಲಿಮಿಟೆಡ್ ಟೈಮ್. ಸೊ ಹಾಗಾದ್ರೆ ಬ್ಲಾಕ್ ಮಟ್ಟದ ಸುತ್ತು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಒಂದಿಷ್ಟು ಡೇಟ್ ಕೂಡ ಇದೆ ಇಂಪಾರ್ಟೆಂಟ್. ಮತ್ತೆ ನಾನು ವಿದ್ಯಾವಾಹಿನಿ ಮಾನಿಟರಿಂಗ್ ಸಿಸ್ಟಮ್ಗೆ ಬಂದಿದ್ದೀನಿ. ಇಲ್ಲಿ ಮತ್ತೆ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಮೇಲೆ ಕ್ಲಿಕ್ ಮಾಡಿದೆ. ಎಸ್, ಇಲ್ಲಿ ಇನ್ಫಾರ್ಮೇಶನ್ ಇದೆ. ಬ್ಲಾಕ್ ಮಟ್ಟದ ಸುತ್ತು ಯಾವಾಗ ಇದೆ ಅಂತ ಕೆಳಗಡೆ ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಎಸ್, ಬ್ಲಾಕ್ ಮಟ್ಟದ ಆನ್ಲೈನ್ ಸ್ಪರ್ಧೆ ನೋಡಿ, ಆಯಾ ಶಾಲೆಯಲ್ಲಿ ಕಿರಿಯರ್, ಆ ಶಾಲೆಯಲ್ಲೇ ಮಾಡಬೇಕಾಗತ್ತೆ ಬ್ಲಾಕ್ ಮಟ್ಟದ ಆನ್ಲೈನ್ ಸ್ಪರ್ಧೆ ಕಿರಿಯರು ಮತ್ತು ಹಿರಿಯರಿಗೆ. 15th, 16th, 17th ಕಿರಿಯ ಅಂತ ಹೇಳ್ತೀವಿ ಪ್ರೈಮರಿ. ಇನ್ನು ಹಿರಿಯರು ಅಂತ ಬಂದಾಗ 8th, 9th, 10th, 18, 19, 20 3. ಸೊ ಈ ದಿನಾಂಕಗಳನ್ನು ಮಾಡಲಾಗಿದೆ. ಆಮೇಲೆ ಬ್ಲಾಕ್ ಮಟ್ಟದ ವಿಜೇತರ ಪಟ್ಟಿಯಲ್ಲಿ ಪ್ರಕಟಣೆ ಆಗುತ್ತೆ ಅಂದ್ರೆ 23 ಫೆಬ್ರವರಿಗೆ ಆಯಾ ಶಾಲೆಯ ಲಾಗಿನ್ ಅಲ್ಲೇ ನೋಡಬಹುದು. ಅದಾದ ನಂತರ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಆಯಾ ಡಯಟ್ಗಳಲ್ಲಿ ಮಾಡಲಾಗುತ್ತೆ. ಸೊ ನೋಡಿ, ಈಗ ನೀವು ಏನ್ ನೋಂದಣಿ ಮಾಡಿರ್ತೀರಿ ಬ್ಲಾಕ್ ಲೆವೆಲ್ ಕಾಂಪಿಟೇಷನ್, ನಿಮ್ಮ ಶಾಲೆಯಲ್ಲಿ ಕುಂತು ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಅನ್ನ ಫೆಸಿಲಿಟೀಸ್ ಕೊಟ್ಟು ನೀವು ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಕೊಡಬಹುದು. ಜಿಲ್ಲಾ ಮಟ್ಟದ್ದು 24 ಇರುತ್ತೆ. ಆಮೇಲೆ ವಿಭಾಗ ಮಟ್ಟದ್ದು 26 ಇದೆ. ರಾಜ್ಯ ಮಟ್ಟದ್ದು ವಿಲ್ ಬಿ ಇನ್ಫಾರ್ಮ್ಡ್ ಲೇಟರ್ ಅಂತ ಇದೆ. ಸೊ ನೋಡಿ, ಈಗ ಎಲ್ಲ ಡೇಟ್ ಆಯ್ತು, ಯಾವ ರೀತಿ ಅಟೆಂಡ್ ಮಾಡ್ಬೇಕಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಿಮ್ಮ ವಿದ್ಯಾರ್ಥಿಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಒಂದು ಉತ್ತಮವಾಗಿರುವಂತಹ ಪ್ಲಾಟ್ಫಾರ್ಮ್ ಇದಾಗಿದೆ. ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅದು ಅವಕಾಶವನ್ನು ಕಲ್ಪಿಸುವಂತ ಕೆಲಸ ಶಿಕ್ಷಕರು ಮಾಡಬೇಕು ಅಂತ ಹೇಳ್ತಾ, ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಇರ್ಬೋದು, ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಮಾಹಿತಿ ಇರ್ಬೋದು, ಅಥವಾ ವಿಶೇಷವಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ನಿಮ್ಗೆ ಶೀಘ್ರವಾಗಿ ನಿಮ್ಗೆ ಆ ನೋಟಿಫಿಕೇಶನ್ ತಲುಪಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.